ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿಯ ಹಳ್ಳಿಯ ಲಾಗ್ಸ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮಾವರದಲ್ಲಿ ನಡೆದ ಹಲಸು ಮೇಳದಲ್ಲಿ ಏನೆಲ್ಲ ವಿಧದ ಹಲಸಿನ ಹಣ್ಣು, ಮಾವಿನ ಹಣ್ಣು ಹಾಗೆ ಏನೆಲ್ಲ ಐಟಮ್ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ಮೆಲ್ ಅಂದರೆ ಹಲಸಿನ ಹೋಳಿಗೆಗೆ ಈ ಬಾರಿ 3 ಹಲಸಿನ ಹೋಳಿಗೆಯ ಸ್ಟಾಲ್ಗಳನ್ನು ಹಾಕಲಾಗಿದೆ. 3 ಹಲಸಿನ ಹೋಳಿಗೆಯ ಸ್ಟಾಲ್ಗಳಿವೆ, 2 ಹಲಸಿನ ಜಿಲೇಬಿಯ ಸ್ಟಾಲ್ಗಳಿವೆ, ಹಾಗೆ ಹಲಸಿನ ದೋಸೆಯ ಸ್ಟಾಲ್ ಇದೆ, ಹಲಸಿನ ತಿಂಡಿಗಳ ಹಲವಾರು ಹಲಸಿನ ತಿಂಡಿಗಳ ಸ್ಟಾಲ್ ಇದೆ, 4 ಹಣ್ಣಿನ ಐಸ್ ಕ್ರೀಮ್ಗಳ ಸ್ಟಾಲ್ ಇದೆ, ವಿವಿಧ ಹಣ್ಣಿನ ಐಸ್ ಕ್ರೀಮ್ಗಳ ಸ್ಟಾಲ್ ಇದೆ, ಹಾಗೆ ಉತ್ತಮವಾದ ಆಹಾರ ಪದಾರ್ಥಗಳು, ಹಣ್ಣಿನ ಉತ್ಪಾದನೆಗಳು, ವಿವಿಧ ರೀತಿಯ ಆಹಾರ ಪದಾರ್ಥಗಳು ಕೂಡ ನೆಕ್ಸ್ಟ್ ಕೌಂಟರ್ನಲ್ಲಿ ಲಭ್ಯವಿದೆ. ಇಲ್ಲಿ ಒಳಗಡೆ ಕೇವಲ ಮಾರಾಟಕ್ಕೆ ಮಾತ್ರ ಅವಕಾಶ, ತಿಂಡಿ ತಿನಿಸು ತಿನ್ನಲಿಕ್ಕೆ ಅವಕಾಶ ಇಲ್ಲ. ಈ ಒಂದು ಸ್ಥಳದಲ್ಲಿ ಬಹಳ ಸುಂದರವಾಗಿ ಆಯೋಜಿಸಲಾಗಿದೆ. ವಿವಿಧ ಸ್ಟಾಲ್ಗಳಿವೆ, ಗುಡಿ ಕೈಗಾರಿಕೆಗಳಿವೆ, ಮನೆಯಲ್ಲೇ ಮಾಡಿದ ಹಪ್ಪಳ ಸಂಡಿಗಳಿವೆ. ಇಲ್ಲಿ ನಾವು ಗ್ರಾಹಕರಿಗೂ ಮತ್ತು ಉತ್ಪಾದಕರಿಗೆ ಮತ್ತು ಕೈಗಾರಿಕೆ ಮಾಡುವವರಿಗೆ ಎಲ್ಲರಿಗೆ ನೇರ ಸಂಪರ್ಕ. ಇಲ್ಲಿ ಯಾರು ಮಾಡುತ್ತಾರೋ ಅವರೇ ಮಾರಾಟ ಮಾಡ್ತಾ ಇದ್ದಾರೆ. ಅಂತರಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಐಟಮ್ಗಳೇ ನಿಮಗೆ ದೊರೆಯುತ್ತದೆ. ಹಾಗೆ ಫುಡ್ ಸ್ಟಾಲ್ಗೆ ಬೇರೆ ಕೌಂಟರ್ ಮಧ್ಯದಲ್ಲಿದೆ. ಅಲ್ಲಿರುವ ಎಲ್ಲ ಫುಡ್ ಸ್ಟಾಲ್ಗಳಲ್ಲಿ ನೀವು ಒಮ್ಮೆ ಭೇಟಿ ನೋಡಿ. ಅಲ್ಲಿರುವ ಆಹಾರ ಪದಾರ್ಥಗಳು ಮಳೆ ಬಂದಿತ್ತು ಅಷ್ಟ ಇದ್ರದಂತ ಈಗ ಹಲಸಿನ ಹಣ್ಣು ಬಟ್ ಇದು ಬಂದಿತ್ತು. ಫೋಟೋ ಜೊತೆಯಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗಿ. ಲಾಸ್ಟ್ ಟೈಮ್ ನೀವು ಹೂವಿನ ಗಿಡ ತಗೊಂಡು ಎಂತ ಇಲ್ಲ ನೆನಪಿತ್ತಾಳೆ. ಹೂವಿನ ಗಿಡ ತಗೊಂಡ 5 ಕಲರ್ 1 ಕಲರ್ ಆ ಗಿಡ 5 ಕಲರ್ ಒಂದ್ಸಲ ಒಳಗೆ ಹೋಗಪ್ಪ. ಇದು ಅಸ್ತಾ ಇದು ಅಲ್ಲಿ ಹೆಸರು ಅಲ್ಲ ಹೆಸರು ಅದಲ್ಲ ಸ್ವಲ್ಪ ಕಾಮಕ್ ಹಂಗೆ ಇರ್ತದೆ. ಅಲ್ಲ ಯಾರು ಹೇಳೋದು? ಹಲಸಿನ ಹಣ್ಣಿಂದ ಇದು ಎಷ್ಟು? ಮೂರು
ಮಾಡುವಂಥದ್ದು ಕೇವಲ 1 ಗಂಟೆಯಲ್ಲಿ ಗಡ್ಡೆ ಹುಟ್ಟತ್ತೆ ನಾಕ್ಸಕ್ಕ ಗಡ್ಡೆ ಕಡಿ ಕಾಮ ಗಡ್ಡೆ ಬೀಡ ಮಾಡ್ಕೊಂಡು ಕಡಿ ಹೊಂಟ್ರೆ ಕಾಮ ನೋಡಿ ಇನ್ನೊಂದ್ಸಲ ಕಾಂಬ ಅಲ್ಲ ಕೆಲವರೆಲ್ಲ ಒಂದೇ ಅಲ್ಲ ಒಂದ್ಸಲ ಬೀಡ ಮಾಡ್ಕೊಂಡಪ್ಪ ಆ ಕಡೆ ಕಾಂಬ ಟೇಸ್ಟ್ ಮಾಡ್ತಾರೆ ಮತ್ತೆ ಇದು ನೆಕ್ಸ್ಟ್ ಬರೋದು ಬೀಡ ಮಾಡಿದ್ರು ಸಂಜೆ ತನಕ ಮಧ್ಯಾಹ್ನ 3 ಗಂಟೆಯಿಂದ ಇಲ್ಲಿ ಕಾಲಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜಲವಾಗಿತ್ತು. ಇವತ್ತು ಬೆಳಿಗ್ಗೆನೆ ಹಲಸು ಮರಕ್ಕೆ ಭರ್ಜರಿ ಸಿಗ್ತಾ ಇದೆ. ಮಳೆರಾಯ ನಮ್ಮನ್ನು ಮಳೆಯಿಂದ ಕಾಪಾಡಿದ್ದಾನೆ. ಸಂಪೂರ್ಣ ಹವಾನಿಯಂತ್ರಿತ ಹಾಲ್ನಲ್ಲಿ ಒಂದು ಹಲಸು ಮೇಳ ಮಾಡುತ್ತಿರುವುದು ಬಹುಶಃ ಪ್ರಥಮ ಪ್ರಯತ್ನ ಅಂತ ಕಾಣ್ತದೆ. ಸುಂದರವಾದ ಹಾಲನ್ನು ನಮಗೆ SMS ಅವರು ವಹಿಸಿಕೊಟ್ಟಿದ್ದಾರೆ. ಈ ಹಾಲ್ನಲ್ಲಿ ನಿಮಗೆ ಕಾರ್ಯಕ್ರಮಗಳನ್ನು ಮಾಡುವುದನ್ನು ಅವರನ್ನು ಸಂಪರ್ಕಿಸಬಹುದು. ಯಾಕಂದ್ರೆ 1200 ಆಸನಗಳಿರುವ ಭರ್ಜರಿ ಹವಾನಿಯಂತ್ರಣ ಒಂದು ಹಾಲ್ ಬಹುಶಃ ಈ ಪರಿಸರದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಕಾಟನ್ ಕಾಟನ್ ಆದ್ರಿಂದ ಯಾರ ಐಟಮ್ ತಗೊಳ್ತೀವಿ ಅದರ ಸಣ್ಣ ಟೇಸ್ಟ್ ಅನ್ನು ತಗೋಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಸ್ವಾಮಿಯವರು ಕೂಡ ದಯವಿಟ್ಟು ಖರೀದಿ ಮಾಡುವವರಿಗೆ ಒಂದು ಸಣ್ಣ ಟೇಸ್ಟ್ಗೆ ಅವಕಾಶ ನೀಡಿ. ಇಲ್ಲದಿದ್ದರೆ ಪಾಪ ಕೆಲವರು ಮನೆಗೆ ತಗೊಂಡೋಗಿ ಅವರಿಗೆ ಕಷ್ಟ ಆಗ್ಬಾರ್ದು. ದಯವಿಟ್ಟು ಯಾವುದೇ ಐಟಮ್ ನಾವು ತಗೊಂಡೋಗ್ಬೇಕು ಬರ್ತೇವೆ ವಾಪಸ್ ವಿಡಿಯೋ ಮಾಡಿ ಬರ್ತೇವೆ. ನೇರವಾಗಿ ಖರೀದಿ ಮಾಡುವುದು ವಿಚಾರಿಸಬೇಕಾಗಿ ಅನಿಸ್ತಾ ಇದೆ. ಕೂಡ ಸಣ್ಣದಾದ ರುಚಿ ನೋಡಿ ನೀವು ಅನುದಾನ ಖರೀದಿಸಿ ಮನೆಗೆ ತೆಗೆದುಕೊಂಡು ಮತ್ತೆ ಹಾಳಾದ ಸಮಸ್ಯೆ ಆಗ್ತದೆ. ಆದರೆ ರುಚಿ ನೋಡಿ ಖರೀದಿಸಬೇಕು. ಗಡ್ಡೆ ತಗೊಂಡ್ಬರ್ಬೋದು. ಇದು ಎಷ್ಟಿದು ಗಡ್ಡೆ? 100 ರೂಪಾಯಿ ಮೇಡಮ್. ಈ ಥರ ಸಾಯಂಕಾಲ ಇರುತ್ತೆ ಇದು. ಈ ಥರ 100 CBSE ಸಿಟಿಲಿಂದ ಚಾರ್ಜ್ ಮಾಡ್ತಾರೆ ನೋಡಿ. ಗ್ಯಾಸ್ ಲೈಟ್ ಈಸಿ ಯೂಸ್ ಮಾಡ್ತಾರೆ. ಆನ್ ಮಾಡಿ ಚೆಂದ ಇತ್ತು. ಕೆಲವರು ನಮ್ಮ ಮನೆಯಲ್ಲಿ ಒಳಗೆ ಹೋಳಿಗೆ ಸ್ಟಾಲ್ಗಳು ಮಾಡ್ಕೊಂಡಿದ್ದಾರೆ. ಹೋಳಿಗೆ ಸ್ಟಾಲ್ಗಳು ಮತ್ತು ಕೋಟಿ ಸ್ಟಾಲ್ಗಳು ಈ ವಾರದ ಆ ಕಡೆಯಲ್ಲಿ ಅಂದರೆ ನನ್ನ ಬಲಭಾಗದಲ್ಲಿ ಸ್ಟಾಲ್ಗಳಿವೆ. ಅದೆಲ್ಲ ಫುಡ್ ಸ್ಟಾಲ್ಗಳೇ ಇರೋದು. ಅಲ್ಲಿ ಹೋಳಿಗೆಯ ಹಲಸಿನ ಹೋಳಿಗೆಯ 3 ಸ್ಟಾಲ್ಗಳಿವೆ. ಹಾಗೆ ಈ ಸಾರಿ ಹಲಸಿನ ಹಣ್ಣಿನ ಜಿಲೇಬಿಯ 2 ಸ್ಟಾಲ್ಗಳಿವೆ. ಹಲಸಿನ ಹಣ್ಣಿನ ಜಿಲೇಬಿಯ 2 ಸ್ಟಾಲ್ಗಳಿವೆ. ಅಲ್ಲದೆ ಹಲಸಿನ ದೋಸೆಯ ಸ್ಟಾಲ್, ಹಲಸಿನ ಹಣ್ಣಿನ ಮುರುಕದ ಸ್ಟಾಲ್ಗಳಿವೆ. ಹಾಗೆ ಹಲವಾರು ತಿಂಡಿ ತಿನಿಸುಗಳ ಸ್ಟಾಲ್ಗಳು ಕೂಡ ಇವೆ. ಅದಕ್ಕಾಗಿ ನಾವು ಪಕ್ಕದಲ್ಲಿರುವ ಡೈನಿಂಗ್ ಸೆಕ್ಷನ್ಗೆ ತೆರಳಬೇಕು. ಅಲ್ಲಿ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.